ಅಂದ್ರೆ ಕಷ್ಟದ ದಾರಿಗಳು, ಹಳ್ಳಕೊಳ್ಳ, ಮಣ್ಣಿನ ರಸ್ತೆಗಳು, ಹೌದು. ಅಲ್ಲಿ ಹೋಗೋಕಂತಾನೆ ಇದನ್ನ ಡಿಸೈನ್ ಮಾಡಿರೋದು ಅಂತಾಯ್ತು ಅಲ್ವಾ? ಎಕ್ಸಾಕ್ಟ್ಲಿ, ಅಲ್ಲೇ ಇದರ ನಿಜವಾದ ಸಾಮರ್ಥ್ಯ ಇರೋದು. ಸೊ ಈ ವಿಷಯದಲ್ಲಿ ನಿಜವಾಗಿಯೂ ಆಸಕ್ತಿದಾಯಕವಾದ ಅಂಶ ಅಂದ್ರೆ ಹೇಳಿ. ಇದು ಕೇವಲ ಆ ದಾರಿಗಳಲ್ಲಿ ಹೋಗಬಲ್ಲದು ಅನ್ನೋದು ಮಾತ್ರ ಅಲ್ಲ, ಲೇಖನದಲ್ಲಿ ಹೇಳೋ ಹಾಗೆ ಇದು ಸವಾರಿಗೆ ಬಹಳಷ್ಟು ಆತ್ಮವಿಶ್ವಾಸ ಮತ್ತು ವಿನೋದವನ್ನು ಒದಗಿಸ್ತದೆ. ಆತ್ಮವಿಶ್ವಾಸ ಮತ್ತೆ ವಿನೋದ ಇದು ಮುಖ್ಯ ಅಲ್ವಾ? ತುಂಬಾ ಮುಖ್ಯ. ಯಾಕಂದ್ರೆ ನೋಡಿ, ಕಷ್ಟದ ದಾರಿಯಲ್ಲಿ ಹೋಗೋದು ಅಂದ್ರೆ ಅದು ಬರೀ ಒಂದು ಚಾಲೆಂಜ್ ಆಗಬಾರ್ದು, ಅದೊಂದು ಎಂಜಾಯ್ ಮಾಡುವಂತ ಅನುಭವ ಆಗಬೇಕು. ಹೌದು ಹೌದು, ಆ ಆತ್ಮವಿಶ್ವಾಸ ಇದ್ರೆ ತಾನೇ ವಿನೋದ ಸಾಧ್ಯ. ಕರೆಕ್ಟ್. ಈ ಆತ್ಮವಿಶ್ವಾಸ ಅನ್ನೋ ಪದ ಇದೆಯಲ್ಲ, ಅದು ಸ್ವಲ್ಪ ಜಾಸ್ತಿ ಯೋಚನೆ ಮಾಡಿಸ್ತಾ ಇತ್ತು. ಅಂದ್ರೆ ಬೇರೆ ಬೈಕ್ಗಳಲ್ಲಿ ಹೋಗಕ್ಕೆ ಭಯ ಪಡೋ ಜಾಗದಲ್ಲಿ ಇದರಲ್ಲಿ ಧೈರ್ಯವಾಗಿ ಹೋಗ್ಬೋದು ಅಂತನಾ? ಹೌದು, ಅದೇ ಪಾಯಿಂಟ್. ಅದು ಹೇಗೆ ಬರುತ್ತೆ ಅಂದ್ರೆ ಆ ಕಾನ್ಫಿಡೆನ್ಸ್ ಹೇಗೆ ಬರುತ್ತೆ? ಬೈಕ್ನ ವಿನ್ಯಾಸದಲ್ಲಿ ಏನಾದ್ರೂ ವಿಶೇಷತೆ ಇದೆಯಾ? ಲೇಖನದಲ್ಲಿ ಏನಾದ್ರೂ ಹೇಳಿದ್ದಾರಾ? ನೋಡಿ, ಲೇಖನದಲ್ಲಿ ನೇರವಾಗಿ ಟೆಕ್ನಿಕಲ್ ಸ್ಪೆಕ್ಸ್ ಬಗ್ಗೆ ವಿವರ ಇಲ್ಲದೆ ಇರಬಹುದು, ಆದರೆ ಆಫ್ ರೋಡ್ ಕಾನ್ಫಿಡೆನ್ಸ್ ಅಂತ ಹೇಳುವಾಗ ಅದರ ವಿನ್ಯಾಸದ ಪಾತ್ರ ಖಂಡಿತ ಇರುತ್ತೆ. ಉದಾಹರಣೆಗೆ, ಈಗ ಸಾಮಾನ್ಯವಾಗಿ ಇಂತಹ ಬೈಕ್ಗಳಲ್ಲಿ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇರುತ್ತೆ. ಅಂದರೆ ನೆಲದಿಂದ ಬೈಕಿನ ಕೆಳ